ಹೋಮಿಯೋಪತಿ ಅಂದರೆ ಚಿಕಿತ್ಸೆ, ಹಾಗಂದ್ರೆ ಏನು? ಇದು ಆ್ಯಕ್ಚುಲಿ ಸಿಮಿಲಿಬಸ್ ಕ್ಯೂರೆಂಟರ್ ಅನ್ನುವ ತತ್ವದ ಆಧಾರದ ಮೇಲೆ ಹೋಮಿಯೋಪತಿ ವೈದ್ಯ ಪದ್ಧತಿ ನಿಂತ್ಕೊಂಡಿರುವಂಥದ್ದು. ಈಗ ಜನರಿಗೆ ಕಾಣುವಂಥದ್ದು ಬಿಳೆ ಗುಳಿಗೆಗಳಿದೆಯಲ್ಲ, ಅದು ಕೇವಲ ಸಕ್ಕರೆ ಗುಳಿಗೆಗಳು. ಇವನ್ನೆಲ್ಲವನ್ನೂ ಸರಿ ಮಾಡುವಂತಹ ಗುಣಗಳು ಕೇವಲ ಒಂದೊಂದು ಔಷಧಿಗಳಲ್ಲೇ ಇರೋದರಿಂದಾಗಿ ಹೋಮಿಯೋಪತಿ ತುಂಬ ವಿಶೇಷ ಆಗಿದೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ರಾಜ್ಯದ ಖ್ಯಾತ ಹೋಮಿಯೋಪತಿ ವೈದ್ಯರಾಗಿರುವಂತಹ ಶ್ರೀಯುತ ಶ್ರೀಪದ್ ಹೆಗಡೆ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವರು ಸರ್ಕಾರಿ ಹೋಮಿಯೋಪತಿ ಮಹಾವಿದ್ಯಾಲಯದಲ್ಲಿ ಕಳೆದ 35-40 ವರ್ಷಗಳಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರೆ. ಈಗ ನಿವೃತ್ತರಾಗಿದ್ದು ವೈದ್ಯ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಹೋಮಿಯೋಪತಿಯ ಚಿಕಿತ್ಸೆಗಳು ಹಾಗೂ ಇದರಿಂದ ಏನೇನು ಪ್ರಯೋಜನಗಳಿದೆ, ಯಾವೆಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಪಡೆಯಬಹುದು, ಹಾಗೂ ಮಕ್ಕಳಿಗೆ ಯಾವ ರೀತಿ, ಗರ್ಭಿಣಿಯರಿಗೆ ಯಾವ ರೀತಿ, ಹೀಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಕ್ಕೆ ಇವತ್ತು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ ಸರ್. ಮೊದಲನೇದಾಗಿ ಇವಾಗ ಹೋಮಿಯೋಪತಿ ಅಂದರೆ ಚಿಕಿತ್ಸೆ, ಹಾಗಂದ್ರೆ ಏನು, ಯಾವ ಥರ ಇದನ್ನು ಚಿಕಿತ್ಸೆಯನ್ನು ನೀಡ್ತೀರಾ ಅನ್ನೋದು? ಹೋಮಿಯೋಪತಿ ಅಂದರೆ ವಿಶ್ವದಲ್ಲಿ ಗುರುತಿಸಿಕೊಂಡಂಥ ಒಂದು ವಿಶೇಷವಾದಂಥ ವೈದ್ಯ ಪದ್ಧತಿ. ಇದು ಇಂಗ್ಲೀಷ್ ವರ್ಡು ಹೋಮಿಯೋಪತಿ ಅಂತ. ಹೋಮಿಯೋಪತಿ ಅಂದರೆ ಯಾವುದನ್ನು ನಾವು ಪ್ರಾಕ್ಟೀಸ್ ಮಾಡ್ತೀವೋ ಅದಕ್ಕೆ ಪತಿ ಅಂತ ಹೇಳೋದು. ಈಗ ಆಲೋಪತಿ, ಹೋಮಿಯೋಪತಿ, ಐಸೋಪತಿ, ನ್ಯಾಚುರೋಪತಿ, ಇವೆಲ್ಲ ಪತಿ ಅಂದರೆ ಆ ಅರ್ಥ. ಇಲ್ಲಿ ಹೋಮಿಯೋ ಅಂದರೆ ಸಿಮಿಲರ್ ಅಂತ. ಅಂದರೆ ಶುದ್ಧವಾಗಿ ಹೇಳ್ಬೋದು ಅಂತಂದರೆ ಯಾವ ಒಂದು ವಸ್ತುವಿನ ಒಂದು ಗುಣ ಇರ್ತದೆಯೋ ಅದೇ ವಸ್ತುವಿನ ಬೇರೆ ರೂಪದಲ್ಲಿ ಔಷಧಿಯನ್ನಾಗಿ ಮಾಡಿಕೊಟ್ಟಾಗ ಗುಣ ಹೊಂದುವಂಥದ್ದು. ಅಂದರೆ ಅದಕ್ಕಾಗಿ ಹೋಮಿಯೋ ಅಂದರೆ ಸಿಮಿಲರ್ ಅಂತ, ಅದು ಆ ಅರ್ಥದಲ್ಲಿ ಬರೋದು. ಸಿಮಿಲಿಬಸ್ ಕ್ಯೂರೆಂಟರ್ ಅಂತೀವಿ. ಇದು ಆ್ಯಕ್ಚುಲಿ ಸಿಮಿಲಿಬಸ್ ಕ್ಯೂರೆಂಟರ್ ಅನ್ನುವ ತತ್ವದ ಆಧಾರದ ಮೇಲೆ ಹೋಮಿಯೋಪತಿ ವೈದ್ಯ ಪದ್ಧತಿ ನಿಂತ್ಕೊಂಡಿರುವಂಥದ್ದು. ಮೂಲತಃ ಇದನ್ನು ಜರ್ಮನಿಯ ವೈದ್ಯರಾದಂತಹ ಡಾಕ್ಟರ್ ಸ್ಯಾಮ್ಯುಯಲ್ ಕ್ರಿಶ್ಚಿಯನ್ ಫ್ರೆಡರಿಕ್ ಹನೆಮನ್ ರವರು ಆ ಒಂದು 16-17ನೇ ಶತಮಾನದಲ್ಲೇ ಅವರಿಗೆ ಸಿಕ್ಕಂಥ ಆಧಾರಗಳ ಮೂಲಕವಾಗಿ ಇದನ್ನು ಆರಂಭ ಮಾಡಿದರು. ಹಾಗೆ ಇದಕ್ಕೊಂದು ತಳಹದಿ ನೀವು ಕೇಳಿದ್ರಲ್ಲ ಏನಿದೆ ಅಂತ. ಹಾಗಿದ್ರೆ ಇದು ಒಂದು ನೈಸರ್ಗಿಕ ತತ್ವದ ಆಧಾರದ ಮೇಲೆ ನಿಂತ್ಕೊಂಡಿರುವಂಥದ್ದು. ಅಂದರೆ ನ್ಯಾಚುರಲ್ ಆಫ್ ಕ್ಯೂರ್ ಅಂತೀವಿ. ಹಾಗೆ ಅಂತಂದರೆ ಯಾವ ವಸ್ತುವಿಗೆ ಒಂದು ಶಕ್ತಿ ಇರ್ತದೋ ಅದೇ ವಸ್ತುವಿನ ಆ ಶಕ್ತಿಯನ್ನು ದ್ರವೀಕರಿಸಿ ಅಥವಾ ಅದನ್ನು ಗಣೀಕರಿಸಿ ಅದರ ಔಷಧಿಯ ಸತ್ವವನ್ನು ಹೊರಗೆ ತೆಗೆದು ರೋಗಿಗಳ ಮೇಲೆ ಪ್ರಯೋಗ ಮಾಡುವಂಥದ್ದು. ನಿಮಗೆ ಇನ್ನೂ ವಿವರವಾಗಿ ಹೇಳಬೇಕು ಅಂತಂದರೆ, ಈಗ ನೋಡಿ, ಆ ಕಾಲದಲ್ಲಿ ಹನೆಮನ್ ಅವರ ಕಾಲಘಟ್ಟದಲ್ಲಿ ಕಂಡಂತಹ ಒಂದು ಸತ್ಯವನ್ನು ಅವರು ಜನರಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಏನು ಅಂತಂದರೆ, ಆಗ ಮಲೇರಿಯಾ ತುಂಬ ವ್ಯಾಪಕವಾಗಿ ಹರಡಿದಂಥ ಒಂದು ಮಹಾಮಾರಿ. ಅದಕ್ಕೆ ಔಷಧಿಯನ್ನು ಏನು ಅಂತ ಕಂಡುಹಿಡಿಯೋಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಂಥ ಕಾಲದಲ್ಲಿ ಆಗ ಕೂಡ ಕ್ವಿನೈನ್ ಅನ್ನುವಂತಹ ಒಂದು ಔಷಧಿ ಕೊಡ್ತಾ ಇದ್ರು. ಇದನ್ನು ಆ ಕ್ವಿನೈನ್ ಮರ ಅಂದರೆ ಅದು ಸಿಂಕೋನಾ ಅಂತ ಹೇಳ್ತಾರೆ. ಆ ಸಿಂಕೋನಾ ಮರದ ತೊಗಟೆಯನ್ನು ಅವರು ಕಷಾಯ ರೂಪದಲ್ಲಿ ಮಾಡಿ ಅಥವಾ ಅದನ್ನು ಬೇರೆ ಬೇರೆ ರೂಪದಲ್ಲಿ ಆಗ ಔಷಧಿಯಾಗಿ ಬಳಸ್ತಾ ಇದ್ರು. ಇವರಿಗೆ ಆಶ್ಚರ್ಯ ಆಯಿತು. ಈ ಒಂದು ಇದನ್ನು ಹೆಚ್ಚಾಗಿ ಈ ರೋಗಗಳು ಯಾರಿಗೆ ಬರ್ತಾ ಇದೆ ಅನ್ನೋದನ್ನು ಅವರು ಅಧ್ಯಯನ ಮಾಡಿದ್ರು. ಅದನ್ನು ನೋಡಿದಾಗ ಅವರಿಗೆ ಯಾರು ಈ ಒಂದು ಸಿಂಕೋನಾ ಮರದ ತೊಗಟಿನ ತೆಗೆಯಲಿ ಕೆಲಸ ಮಾಡಲಿಕ್ಕೆ ಇದ್ದಾರಲ್ವ, ಅವರುಗಳಿಗೆ ಆ ರೋಗ ಮತ್ತು ಆ ರೋಗದ ಲಕ್ಷಣಗಳು ಜಾಸ್ತಿ ಕಂಡುಬರೋಕ್ಕೆ ಶುರುವಾಯಿತು. ಅವರು ಅದನ್ನೇ ಕಷಾಯನ ಉಪಯೋಗಿಸೋರು. ಆಗ ಅವರು ತಲೆ ಹೊಳೆದಿದ್ದು, ಓಹೋ, ಇದನ್ನು ನಾವು ಇನ್ನೂ ಸಣ್ಣ ಪ್ರಮಾಣದಲ್ಲಿ ಮಾಡಿದರೆ ಇದು ಬಹುಶಃ ಔಷಧಿ ರೂಪವಾಗಿ ಬರ್ಬೋದು. ಹಾಗಾಗಿ ನಮ್ಮ ಹೋಮಿಯೋಪತಿಯಲ್ಲಿ ಮೊಟ್ಟ ಮೊದಲಿನ ಔಷಧಿ ಅದೇ ಒಂದು ಸಿಂಕೋನಾ ಬಾರ್ಕಿಂದ ತಯಾರಾಗಿರುವಂಥದ್ದು. ಸಿಂಕೋನಾ ಬಾರ್ಕ್ ಅಂದರೆ ಸಿಂಕೋನಾ ಮರದ ತೊಗಟೆ, ಅದರ ಕಷಾಯ ಅಂತ ಹೇಳ್ಬೋದು ನಮ್ಮ ಭಾರತೀಯ ಭಾಷೆಯಲ್ಲಿ ಹೇಳೋದಾದರೆ. ಅದರ ಮೂಲಕವಾಗಿ ತೆಗೆದಂಥ ಔಷಧಿ ಚೈನಾ ಅಫಿಷಿನಾಲಿಸ್ ಅಂತೀವಿ ಅಥವಾ ಸಿಂಕೋನಾ ಅಂತಾರೆ. ಈ ಒಂದು ಔಷಧಿ ಮೊಟ್ಟ ಮೊದಲ ಹೋಮಿಯೋಪತಿ ಔಷಧಿಯಾಗಿ ಆವಿರ್ಭವಿಸದ್ದು. ಇದು ಹನೆಮನ್ ಅವರ ಒಂದು ಸಂಶೋಧನೆಯ ಫಲವಾಗಿ ಸಿಕ್ಕಂಥದ್ದು. ಹಾಗೆ ಮುಂದುವರೆದು ಅವರು ಯೋಚನೆ ಮಾಡಿದರು, ಹೌದು, ಈ ಒಂದು ವಸ್ತುವನ್ನು ಸಣ್ಣ ಪ್ರಮಾಣದಲ್ಲಿ ಕೊಟ್ಟಾಗ ಅದು ಆಗಿರುವಂಥ ದೊಡ್ಡ ಪ್ರಮಾಣದಿಂದ ಆಗಿರುವಂಥ ರೋಗ ಲಕ್ಷಣಗಳ ಅಥವಾ ಮಲೇರಿಯಾ ಲಕ್ಷಣಗಳನ್ನು ಸರಿ ಮಾಡ್ತು. ಮಲೇರಿಯಾ ಅಥವಾ ಮಲೇರಿಯಾ ಥರದ ರೋಗಗಳು ಯಾವುದೇ ಇರಬಹುದು, ಅಂದರೆ ಜ್ವರ, ಶೀತ, ಆ ಥರ ಆಗುವಂಥದ್ದು, ನಡುಕ ಬರುವಂಥದ್ದು, ಮಲೇರಿಯಾ ರೀತಿಯ ಲಕ್ಷಣಗಳನ್ನು ಸರಿ ಮಾಡುವಂಥ ಗುಣ. ಅದೇ ರೀತಿಯಾಗಿ ಬೇರೆ ವಸ್ತುಗಳಲ್ಲೂ ಔಷಧಿಯ ಗುಣ ಇರಬೇಕು. ಹಾಗಿದ್ರೆ ಅದನ್ನು ನಾವು ಈ ಒಂದು ತತ್ವದ ಅಡಿಯಲ್ಲಿ ತಯಾರು ಮಾಡಿದರೆ ಬಹುಶಃ ಅದು ಕೂಡ ರೋಗವನ್ನು ಸರಿ ಮಾಡ್ಬೋದು. ಹಾಗಾಗಿ ಅವ್ರ ತಲೆಯಲ್ಲಿ ಬಂದಿದ್ದೇನು, ಯಾವ ವಸ್ತುವಿಗೆ ರೋಗಕಾರಕ ಶಕ್ತಿ ಇದೆಯೋ, ಅಂದರೆ ರೋಗವನ್ನು ಉಂಟು ಮಾಡುವಂಥ ಶಕ್ತಿ ಇದೆಯೋ, ಅದೇ ವಸ್ತುವಿಗೆ ಅದರ ಬೇರೆಯ ರೂಪದಲ್ಲಿ
ನಾನು ಹೇಳಿದ ಅದನ್ನು ಔಷಧಿಯ ರೂಪಕ್ಕೆ ಪರಿವರ್ತನೆ ಮಾಡಿದಾಗ, ಕನ್ವರ್ಟ್ ಮಾಡಿದಾಗ ಆ ರೋಗವನ್ನು ಗುಣಪಡಿಸುವಂಥ ಶಕ್ತಿಯೂ ಇರಲೇಬೇಕು ಅನ್ನೋದು ಅವ್ರ ತಲೆಯಲ್ಲಿ ಹೊಡೆದಿದ್ದು. ಇದೊಂಥರ ನ್ಯೂಟನ್ ಆ್ಯಪಲ್ ಥರ ಇದು ಹನುಮನ್ ಅವರಿಗೆ ತಲೆಗೆ ಹೊಡೆದಿದ್ದು. ಆಗ ಅವರು ಸಹಜವಾಗಿ ಮತ್ತೆ ಅವರ ಒಂದು ಸಂಶೋಧನೆಗಳನ್ನು ಮುಂದುವರಿಸಿ ಇದನ್ನೆಲ್ಲ ಕಂಡುಹಿಡಿದು ಹೋಮಿಯೋಪತಿ ಇಷ್ಟು ವ್ಯಾಪಕವಾಗಿ ಬಂತು. ಸೊ ನಂಗೆ ಇವಾಗ ಅನಿಸಿದ್ದು, ನೀವು ತೊಗಟೆಯಿಂದ ಹೇಳಿ ಏನು ಕಷಾಯ ಮಾಡಿದ್ರು ಅಂತ ಹೇಳಿ, ಸೊ ಇವಾಗ ಆಯುರ್ವೇದಿಕ ಚಿಕಿತ್ಸೆಯಲ್ಲೂ ಅದೇ ತರ ಕಷಾಯ ಬಳಕೆ ಈ ತರದ್ದೇ ಇರುತ್ತೆ ಅಲ್ವಾ? ಸೊ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳಿ? ಅಲ್ಲ, ಅಲ್ಲಿ ಅವರು ಕಷಾಯವನ್ನ ತಗೊಂಡು ಆಗ ಔಷಧಿ ಪ್ರಮಾಣದಲ್ಲಿ ಕೊಡ್ತಾ ಇದ್ರು. ನಮ್ಮ ಹೋಮಿಯೋಪತಿಯಲ್ಲಿ ಯಾವುದೇ ಒಂದು ಅಂದ್ರೆ ನಾವು ಹೇಳೋದು ಮಟೀರಿಯಲ್ ಆಗಿ ಯಾವ ವಸ್ತು ಸಿಗಲ್ಲ. ಅದನ್ನ ನಮ್ಮಲ್ಲಿ ಪೊಟೆಂಟೈಸೇಷನ್ ಅಂತೀವಿ. ಅಂದ್ರೆ ಅದರ ಘನೀಕೃತ ರೂಪವನ್ನ ಇಳಿಸಿ ಸಣ್ಣ ಮಾಡಿ ಅದರ ಸತ್ವವನ್ನು ಮಾತ್ರ, ಅಂದರೆ ಈಗ ನಾನು ಹೇಗೆ ಹೇಳ್ಬೋದು ಅಂದರೆ ಅಟಮ್ ಥರ. ಈಗ ಅಟಮ್ ಬಾಂಬ್ ನೋಡಲಿಕ್ಕೆ ಅದರದ್ದು ಅಣು ಅಂಶ ಇರುತ್ತೆ ಅಷ್ಟೇ. ಅದೇ ಥರವಾಗಿ ಈ ಒಂದು ಘನಿ ರೂಪವನ್ನು ಹೋಗಿ ಅಣು ಅಂಶದಲ್ಲಿ ಔಷಧಿಯನ್ನು ಇಟ್ಕೊಳ್ಳುವಂಥದ್ದು. ಹಾಗಾಗಿ ಒಂದು ಕಲ್ಪನೆ ಇದೆ ನಮ್ಮಲ್ಲಿ ಹೋಮಿಯೋಪತಿಗೆ. ಬಹಳ ಜನ ಬಂದವರು ರೋಗಿಗಳು ಕೇಳೋದನ್ನೇ, ಅಲ್ಲ ನಿಮ್ಮ ಔಷಧಿ ಎಲ್ಲ ನೋಡ್ಲಿಕ್ಕೆ ಒಂದೇ ಥರ ಕಾಣಿಸುತ್ತಲ್ಲ ಅಂತ. ಅದು ಯಾಕೆ ಅಂತಂದರೆ ಈ ಜನರಿಗೆ ಕಾಣುವಂಥದ್ದು ಬಿಳೆ ಗುಳಿಗೆಗಳಿದೆಯಲ್ಲ, ಅದು ಕೇವಲ ಸಕ್ಕರೆ ಗುಳಿಗೆಗಳು. ಅದರೊಳಗೆ ಯಾವುದೇ ರೀತಿಯಾದಂತಹ ಔಷಧಿ ಗುಣ ಇರೋದಿಲ್ಲ. ಯಾವ ಔಷಧಿಯೇ ಇರುತ್ತಲ್ಲ ಅದು ದ್ರವ ರೂಪದಲ್ಲಿರುತ್ತೆ, ಅಥವಾ ಕೆಲವೊಮ್ಮೆ ಪೌಡರ್ ರೂಪದಲ್ಲಿರುತ್ತೆ, ಅಥವಾ ಕೆಲವೊಮ್ಮೆ ಲಿಕ್ವಿಡ್ ರೂಪದಲ್ಲಿರುತ್ತೆ. ನೀವು ಹೇಳಿದ್ರಲ್ಲ ಕಷಾಯ ಥರ, ಅದನ್ನು ನಾವು ಔಷಧಿ ಹಾಕಿ ತಯಾರು ಮಾಡಿದಾಗ ಅದು ಔಷಧಿ ಆಗುತ್ತೆ. ಅಲ್ಲಿವರೆಗೆ ಅದು ಸುಮ್ಮನೆ ನಾವು ಹೇಳೋದಾದರೆ ಪ್ಲಾಸಬೋ ಅಥವಾ ಔಷಧ ರಹಿತವಾದಂಥ ಸಿಹಿಗುಳಿಗೆ ನೋಡ್ಲಿಕ್ಕೆ ಹಾಗಾಗಿ ಒಂದೇ ಥರ ಕಾಣಿಸುತ್ತೆ. ಈ ನಿನ್ನೆ ಒಂದು ಅತ್ತೆ ಸೊಸೆ ಬಂದವರು ಕೇಳ್ತಾ ಇದ್ರು ಅದನ್ನೇ, ಅಲ್ಲ ನಮ್ಗಿಬ್ರಿಗೂ ಒಂದೇ ಔಷಧಿ ಕೊಟ್ರಲ್ಲ, ಅತ್ತೆಗಿರೋ ಸಮಸ್ಯೆ ಬೇರೆ, ಸೊಸೆಗಿರೋ ಸಮಸ್ಯೆ ಬೇರೆ. ನಾನು ಹೇಳಿದೆ ಔಷಧಿ ಬೇರೆ ಬೇರೆ ಇಟ್ಕೊಳ್ಳಿ, ಇಲ್ಲಾಂದರೆ ನೀವು ಒಟ್ಟಿಗೆ ತಿನ್ಬಿಟ್ರೆ ಅವ್ರಿಗೆ ಕಾಯಿಲೆ ನಿಮ್ಮ ಕಾಯಿಲೆಗೆ ಬಂದ್ಬಿಟ್ರೆ ಅಥವಾ ಹಾಗೆ ಮಾಡಬೇಡಿ ಅಂತೇಳಿ. ಯಾಕೆ ಅಂತಂದ್ರೆ ಈಗ ಹೇಳಿದ್ನಲ್ಲ, ಅದನ್ನು ತಗೊಂಡ್ರೆ ಆ ಔಷಧಿಯ ಲಕ್ಷಣಗಳಿರುವಂಥದ್ದು ರೋಗ ಲಕ್ಷಣಗಳು ಶರೀರದಲ್ಲಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಓಕೆ ಓಕೆ ಓಕೆ. ಸೊ ಇದು ಒಟ್ಟಾರೆಯಾಗಿ ಹೋಮಿಯೋಪತಿ ಅಂದರೆ ಏನು ಅನ್ನುವಂಥ ಹೌದು, ಹೋಮಿಯೋಪತಿಗೆ ನಾನೀಗ ಹೇಳಿದ್ನಲ್ಲ ಅದು ಬೇರೆ ಬೇರೆ ತತ್ವ. ಈಗ ನಮ್ಮಲ್ಲಿ ನಾವು ಹೇಳೋದಾದರೆ ಒಂದು ವೈಟಲ್ ಫೋರ್ಸ್ ಅಂತೀವಿ, ಅಥವಾ ಒಂದು ವೈಟಲ್ ಎನರ್ಜಿ. ವೈಟಲ್ ಎನರ್ಜಿ ಅಂತಂದರೆ ನಾನು ಹೇಳಿದ್ರೆ ನಮ್ಮ ಶುದ್ಧ ಕನ್ನಡ ಭಾಷೆಯಲ್ಲಿ ಏನು ಹೇಳ್ಬೋದು ಅಂತಂದರೆ ಜೀವಶಕ್ತಿ ಅಥವಾ ಜೀವ ಚೈತನ್ಯ ಅಂತ ಹೇಳ್ಬೋದು. ಇದು ಒಂದು ಹಾರ್ಮೋನಿಯಸ್ ಫ್ಲೋ. ಯಾವುದೇ ಈಗ ಶರೀರದಲ್ಲಿ ಹೇಗೆ ರಕ್ತ ಪರಿಚಲನೆ ಆಗುತ್ತೋ ಅಥವಾ ಅದೇ ಥರ ಲಿಂಫ್ಯಾಟಿಕ್ ಫ್ಲೂಯಿಡ್ ಪರಿಚಲನೆ ಆಗ್ತಾ ಇರುತ್ತೋ ಅದೇ ರೀತಿಯಾಗಿ ಈ ಒಂದು ಶಕ್ತಿ, ಇದು ಕಣ್ಣಿಗೆ ಕಾಣಿಸಿದಂತಹ ಶಕ್ತಿ, ಯಾವಾಗ ಈ ಶಕ್ತಿ ಆರಿ ಹೋಯ್ತೋ ಆಗ ಜೀವ ಹೋಯ್ತು ಅಂತ ಲೆಕ್ಕ. ನಾವು ಹೇಳೋದಾದರೆ ಅದೊಂದು ಶುದ್ಧವಾದಂತಹ ತಿಳುವಳಿಕೆ. ಹಾಗಾಗಿ ಈ ವೈಟಲ್ ಎನರ್ಜಿ ಅಥವಾ ವೈಟಲ್ ಫೋರ್ಸ್ ಅಂತ ನಮ್ಮ ಹೋಮಿಯೋಪತಿ ಭಾಷೆಯಲ್ಲಿ ಹೇಳುವಂಥದ್ದು. ಈ ಜೀವಶಕ್ತಿ ಎಲ್ಲಿವರೆಗೆ ಇರ್ತದೋ ಮನುಷ್ಯ ಅಲ್ಲಿವರೆಗೆ ಇರ್ತಾನೆ. ಈ ಜೀವಶಕ್ತಿ ಹೇಗೆ ಅಂತ ಕೇಳಿದ್ರೆ ಒಂದು ಹಾರ್ಮೋನಿಯಸ್ ಫ್ಲೋ ಅಂತೀವಲ್ವ ನಾವು, ಹಾಗೆ ಶಾಶ್ವತವಾಗಿ ತಾಯಿಯ ಗರ್ಭದಲ್ಲಿ ಹುಟ್ಟಿದ ಮಗುವಿನಿಂದ ಹಿಡಿದು ಕೊನೆ ಉಸಿರಿರೋವರೆಗೂ ಶರೀರದಲ್ಲಿ ಇರಬೇಕಾದಂಥ ವಸ್ತು. ರೋಗಗಳು ಬಂದಾಗ ಈ ಒಂದು ಜೀವ ಚೈತನ್ಯದ ಅಂದರೆ ಅದರ ಏನು ಪ್ರಭಾವ ಇರುತ್ತೆ ಅದು ಕಡಿಮೆ ಆಗಿ ರೋಗಕ್ಕೆ ಒಳಗಾಗ್ತಾರೆ. ಅದು ಸುಧಾರಿಸ್ಕೊಳ್ಳೋದಕ್ಕೆ ನಾವು ಸಪೋರ್ಟ್ ಮಾಡಿದರೆ ಆಗ ಅದು ಮತ್ತೆ ಸುಧಾರಿಸ್ಕೊಂಡು ಸರಿ ಹೋಗುತ್ತೆ. ನಮ್ಮ ಹೋಮಿಯೋಪತಿ ಔಷಧಿಯ ಪರಿಕಲ್ಪನೆಯೂ ಅದನ್ನೇ ನೋಡಿ. ಹೆಚ್ಚಿನ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಈಗ ನಿಮ್ಮಲ್ಲಿ ಟೈಫಾಯ್ಡ್ಗೆ ಔಷಧಿ ಇದೆಯಾ, ನಿಮ್ಮಲ್ಲಿ ಮಲೇರಿಯಾಕ್ಕೆ ಔಷಧಿ ಇದೆಯಾ, ನಿಮ್ಮಲ್ಲಿ ಏನು ನೆಗಡಿಗೆ ಔಷಧಿ ಇದೆಯಾ, ನಿಮ್ಮಲ್ಲಿ ಡಯಾಬಿಟಿಸ್ಗೆ ಔಷಧಿ ಇದೆಯಾ, ಎಲ್ಲ ಔಷಧಿ ಇದೆಯಾ ಅಂತ ಕೇಳ್ತಾರೆ. ಇದು ಒಂದು ಸಿಸ್ಟಮೆಟಿಕ್ ಆಗಿ ಬಂದಂಥ ಔಷಧಿ ಪದ್ಧತಿ. ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಬರುವಂಥ ಎಲ್ಲ ರೋಗಗಳಿಗೂ ಔಷಧಿಗಳಿದೆ ಹೋಮಿಯೋಪತಿಯಲ್ಲಿ. ಭಾಳ ಜನ ತಿಳ್ಕೊಬಿಟ್ಟಿದ್ದಾರೆ, ಇಲ್ಲ ಇದು ಕೇವಲ ಮಕ್ಕಳಿಗೆ ಮಾತ್ರ, ಇದು ಕೇವಲ ಅಲರ್ಜಿಗೆ ಮಾತ್ರ, ಇದು ಬೇರೆ ಸ್ಕಿನ್ ಡಿಸೀಸಿಗೆ ಮಾತ್ರ. ಇದು ದೊಡ್ಡ ತಪ್ಪು ಮತ್ತು ಭ್ರಮೆ. ಅದು ಹಾಗೇನಿಲ್ಲ, ಮನುಷ್ಯರಿಗೆ ಬರೋ ಎಲ್ಲ ಕಾಯಿಲೆಗಳಿಗೂ. ಯಾಕೆ ಅಂತಂದರೆ ನಾನು ಹೆಚ್ಚಿನ ಕಡೆಗೆ ಹೇಳ್ತೀನಿ ಏನು ಅಂತಂದರೆ, ಯಾವುದೇ ಒಂದು ಪದ್ಧತಿಗೆ ಅದರದ್ದೇ ಆದಂಥ ಸ್ಕೋಪ್ ಇದೆ, ಅದರದ್ದೇ ಆದ ಲಿಮಿಟೇಷನ್ ಇದೆ. ಯಾವ ಪದ್ಧತಿಯೂ ಪರಿಪೂರ್ಣ ಅನ್ನೋದು ಇಲ್ಲವೇ ಇಲ್ಲ. ಅದೇ ರೀತಿ ಹೋಮಿಯೋಪತಿಗೂ ಕೂಡ ಹಾಗೆ ಅಂತ ನಾನು ಹೇಳಿದಾಗ ಈಗ ಹೋಮಿಯೋಪತಿ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೂ ಬರುವಂಥ ಎಲ್ಲ ಕಾಯಿಲೆಗಳಿಗೂ ಔಷಧಿ ಇದೆ. ಇದನ್ನು ಪರಿಣಾಮಕಾರಿಯಾಗಿ ನಾವು ಕಂಡುಕೊಂಡಿದ್ದೀವಿ. ನೋಡಿ, ಈಗ ಹೇಳ್ತಾ ಹೋದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಿಕ್ಲೇರ್ ಮಾಡಿರೋ ಪ್ರಕಾರ ಹೋಮಿಯೋಪತಿ ವಿಶ್ವದಲ್ಲಿ 2ನೇ ಔಷಧಿ ಪದ್ಧತಿಯಾಗಿ ಜನರಿಂದ ಬಳಸಲ್ಪಡ್ತಾ ಇದೆ. ಅದು ಬಹಳ ಮುಖ್ಯವಾದಂಥ ವಿಷಯ, ಭಾಳ ಜನಕ್ಕೆ ಗೊತ್ತಿಲ್ಲ ಅದು. ಈಗ ನೋಡಿ, ಸಾಧಾರಣ ಈಗ ಯುರೋಪಿಯನ್ ಕಂಟ್ರಿಯಲ್ಲಿ ಹೇಳೋದಾದರೆ 16 ಕಂಟ್ರಿ ಇದೆ ಅಂತಂದರೆ ಅದರೊಳಗೆ 10 ಕಂಟ್ರಿಯಲ್ಲಿ ಹೋಮಿಯೋಪತಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹೋಮಿಯೋಪತಿ ಅಲ್ಲಿ ಪ್ರಚಲಿತದಲ್ಲಿದೆ. ಈಗ ವಿಶ್ವದಲ್ಲಿ ನಾನು ನೋಡೋದಾದರೆ ಭಾರತದಲ್ಲಿ ಹೋಮಿಯೋಪತಿ ಬಹಳ ಮುಂಚೂಣಿಯಲ್ಲಿದೆ. ನಮ್ಮಲ್ಲಿ ಒಂದು ಸಿಸ್ಟಮೆಟಿಕ್ ಆಗಿರುವಂತಹ ಇನ್ಸ್ಟಿಟ್ಯೂಟ್ಗಳಿದೆ. ಕ್ವಾಲಿಫೈಡ್ ಡಾಕ್ಟರ್ಸ್ಗಳು ಇವಾಗ ಬರ್ತಾ ಇದ್ದಾರೆ. ಅವರಿಗೆ ಅದರೊಳಗೇನೆ ಸ್ನಾತಕೋತ್ತರ ಪದವಿಗಳು ಸಿಗ್ತಾ ಇದೆ. ಇದೆಲ್ಲ ಆಗಿರೋದ್ರಿಂದ ಆವಿರ್ಭವಿತವಾಗಿದೆ. ಮತ್ತೆ ಹೆಚ್ಚಿಗೆ ನೀವು ಕೇಳ್ಬೋದು,
ಸರ್ ಯಾಕೆ ಭಾರತದಲ್ಲೇ ಅದಕ್ಕೊಂದು ವಿಶೇಷ ಸ್ಥಾನಮಾನ ಸಿಗ್ತಾ ಇದೆ ಅಥವಾ ಸಿಕ್ಕಿದೆ? ಯಾಕೆಂದ್ರೆ ಈಗಲ್ಲ, ಈಗ ನಾನು ಹೇಳೋದಾದ್ರೆ ಒಂದು 200-250 ವರ್ಷಗಳ ಹಿಂದಿಂದನೂ ಇಲ್ಲಿ ಭಾರತದಲ್ಲಿ ಹೋಮಿಯೋಪತಿ ಪ್ರಚಲಿತಲಿದೆ. ಎಷ್ಟೋ ಜನ ಹೋಮಿಯೋಪತಿ ಅಂದರೆ ಇದು ಭಾರತೀಯ ಪದ್ಧತಿ ಅಂತಲೇ ಮಾಡಿದ್ದಾರೆ. ಸರ್ಕಾರವೂ ಸಹಿತ ಆಯುಷ್ ಪದ್ಧತಿಯಲ್ಲಿ ನಮ್ಮನ್ನು ಸೇರಿಸ್ಕೊಂಡಿರೋದು ಅದು ಹೋಮಿಯೋಪತಿಯ ವಿಶೇಷತೆ. ನಾನು ಯಾಕೆ ಅಂತಂದರೆ ಇಲ್ಲಿ ನಾವು ಆರೋಗ್ಯವನ್ನು ಡಿಫೈನ್ ಮಾಡೋದು, ಅದರ ಒಂದು ಹೇಳೋದಾದರೆ ವ್ಯಾಖ್ಯೆ ಹೇಗೆ ಕೊಡ್ಬೋದು ಅಂತಂದರೆ, ನಮ್ಮಲ್ಲಿ ಈಗ ಹೇಳ್ತಾರೆ ಹೆಲ್ತ್ ಈಸ್ ಡಿಫೈನ್ಡ್ ಆ್ಯಸ್ ಆ್ಯಕ್ಚುಲಿ ಫಿಸಿಕಲಿ, ಇಮೋಷನಲಿ, ಮೆಂಟಲಿ ಆ್ಯಸ್ ವೆಲ್ ಆ್ಯಸ್ ಸೈಕಲಾಜಿಕಲಿ, ಹಾಗೆ ಸ್ಪಿರಿಚುವಲಿ. ಈ ವರ್ಡ್ ಭಾಳ ಮುಖ್ಯವಾಗಿ ಇಲ್ಲಿ ಭಾರತದಲ್ಲಿ ನಾನು ಹೇಳುವಂಥದ್ದು ಸ್ಪಿರಿಚುವಲಿ. ನಾನು ಮುಂದುವರೆದು ಹೇಳ್ತೀನಿ ಎಷ್ಟೋ ಸರಿ, ಸೋಷಿಯಲಿ ಆ್ಯಸ್ ವೆಲ್ ಆ್ಯಸ್ ಫೈನಾನ್ಷಿಯಲಿ ದೇ ಶುಡ್ ಬಿ ಗುಡ್ ಇನಫ್ ಟು ಹ್ಯಾವ್ ಎ ಗುಡ್ ಹೆಲ್ತ್ ಅಂತ. ಹಾಗಿದ್ರೆ ಮಾತ್ರ ಆರೋಗ್ಯ ಆಗಿ ಅಂದರೆ ಇಲ್ಲಿ ನೋಡಿ, ಒಂದು ಸಂಕೀರ್ಣವಾದಂತಹ ಶರೀರ ಅಂತಂದರೆ ತಲೆ ಒಂದು ಶರೀರವೋ, ಅಥವಾ ಹೊಟ್ಟೆ ಒಂದು ಶರೀರವೋ, ಅಥವಾ ಮನಸ್ಸು ಒಂದು ಶರೀರವೋ, ಅಥವಾ ಕೈಕಾಲುಗಳ ಶರೀರವೋ, ಇದೆಲ್ಲ ಅಲ್ಲ, ಇದಷ್ಟು ಸೇರಿ ಒಂದು ವ್ಯಕ್ತಿ ಅಂತ ಆಗ್ತದೆ. ಇದಿಷ್ಟು ವ್ಯಕ್ತಿಗೆ ಅವನಿಗೆ ತಲೆಯಲ್ಲಿ ವಿಚಾರ ಮಾಡುವಂಥ ಶಕ್ತಿ ಇದೆ. ಅದೇ ರೀತಿಯಾಗಿ ಅನುಭವಿಸುವಂತಹ ಅವನಿಗೆ ನಾನು ಹೇಳೋದಾದರೆ ಆ ಸೆನ್ಸೇಷನ್ಗಳಿದೆ, ಆ ಇಮೋಷನ್ಸ್ ಇದೆ. ಈ ಇಮೋಷನ್ಸು, ಈ ಸೆನ್ಸೇಷನ್ಸು, ಈ ಪ್ಲೆಜರು, ಈ ಸ್ಯಾಡು, ಇವೆಲ್ಲ ಸೇರಿ ಮನುಷ್ಯನ ಒಂದು ಮಾನಸಿಕ ಸ್ಥಿತಿ. ಶರೀರದ ವಿವಿಧ ಅಂಗಗಳು, ಅದು ಬಹುಶಃ ಇವತ್ತು ನಾವು ಹೇಳ್ತೀವಿ ಫಿಸಿಯಾಲಜಿ ಅಥವಾ ಎನಾಟಮಿ ಅಡ್ವಾನ್ಸ್ಡ್ ಟೆಕ್ನಾಲಜಿಲಿ ಎಲ್ಲ ವಿವರಣೆ ಮಾಡ್ತೀವಿ ಅಂತ. ಆದರೂ ನನಗನ್ಸಿದ ಮಟ್ಟಿಗೆ ಆ ಭಗವಂತನ ಸೃಷ್ಟಿ ಅದು ಹೇಗೋ ಅವನಿಗೆ ಮಾತ್ರ ಗೊತ್ತೋದು. ಯಾಕೆಂದರೆ ಯಾವ ರಕ್ತ ನಾಳಗಳು ಎಲ್ಲಿ ಹೋಗಬೇಕು, ಯಾವ ನರಗಳು ಎಲ್ಲಿ ಹೋಗಬೇಕು, ಯಾವ ಸಂಧಿಯಲ್ಲಿ ಹೋಗಿ ಅದನ್ನು ಮುಟ್ಟಬೇಕು, ಈ ಪರಿಕಲ್ಪನೆ ಅದು ಭಗವಂತನ ಸೃಷ್ಟಿ. ಅದಕ್ಕೆ ನಾವು ಎರಡಿಲ್ಲ ಅಂತ ಹೇಳಬೇಕು, ಎಣೆನೇ ಇಲ್ಲ. ಆ ಥರದ್ದು ಅಂಥ ಸಂಕೀರ್ಣವಾದಂಥ ಶರೀರ ಇದಿಷ್ಟು ಸರಿಯಾಗಿದ್ದರೆ, ಹಾಗೆ ನಾನು ಇನ್ನೊಂದು ಸೇರಿಸಿದೆ ಸೋಷಿಯಲ್ ಹೆಲ್ತು ಅಂತಂದರೆ ಭಾಳ ಜನ ಏನೇನ್ಕೊಂಡ್ಬಿಟ್ಟಿದ್ದಾರೆ, ಅವರ ಶಾರೀರಿಕವಾಗಿ ಸೋಷಿಯಲ್ ಹೆಲ್ತು ಅಂತಲ್ಲ, ಸಾಮಾಜಿಕ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಮಾತ್ರ ಇವರ ಆರೋಗ್ಯವನ್ನು ಕಾಪಾಡ್ಕೋಬೋದು. ಅದು ಭಾಳ ಮುಖ್ಯವಾದಂಥ ಕಾನ್ಸೆಪ್ಟು. ಇಲ್ಲಿ ನಾನು ಹೇಳಿದ್ನಲ್ಲ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗು. ಈಗ ಒಬ್ಬನಿಗೆ ನಾನು ಹೇಳ್ತೀನಿ, ನಿನಗೆ ಏನೋ ರೋಗ ಬಂದಿದೆ ಅಂತ ನೀವು 3 ಸಾರಿ ಹೇಳಿದರೆ ಅವ್ನು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ನನಗೇನೋ ರೋಗ ಬಂದಿರಬೇಕು, ನನಗಾಗಲೇ ಏನೋ ಒಂದು ರೋಗ ಅಂಟ್ಕೊಂಡಿದೆ. ಯಾಕೆಂದರೆ ಈಗ 3 ಜನ ಹೇಳಿದ್ರು, ಗೊತ್ತಿಲ್ಲ, ಹಾಗಿದ್ರೆ ನನಗೇನೋ ತೊಂದರೆ ಆಗ್ತದೆ, ಹಾಗೆ ಒಂದು ಸಂಶಯ ತಲೆಯಲ್ಲಿ ಬಿತ್ತದಾಗಿ. ಅಂದರೆ ನಾವು ಅಷ್ಟರ ಮಟ್ಟಿಗೆ ಭಾವನಾತ್ಮಕವಾಗಿ ಜೀವಿಸ್ತಾ ಇರುವಂಥ ಜೀವಿಗಳು ಭಾರತದಲ್ಲಿರುವಂಥದ್ದು. ಹಾಗಾಗಿ ಅದರ ಅವಶ್ಯಕತೆ ತುಂಬ ಇದೆ ಇಲ್ಲಿ. ಈಗ ನೋಡಿ, ನಿಮಗೆ ಉದಾಹರಣೆಗೆ ಹೇಳ್ತೀನಿ, ಇಲ್ಲ ನಿಮಗೆ ಕ್ಯಾನ್ಸರ್ ಇರಬಹುದು ಅಂತ ಹೇಳಿಬಿಟ್ರೆ ಅಲ್ಲಿಂದ ಅವನಿಗೆ ಕ್ಯಾನ್ಸರ್ ಶುರುವಾಯಿತು, ಅಲ್ಲಿವರೆಗೆ ಇರಲಿಲ್ಲ ಅಲ್ಲ. ಇದೊಂದು ಮನುಷ್ಯನ ನಾನು ಹೇಳೋದಾದರೆ ಸೈಕಲಾಜಿಕಲ್ ವೀಕ್ನೆಸ್ಸು, ಅದು ಸೈಕಲಾಜಿಕಲ್ ಸ್ಟ್ರೆಂತ್ ಅಲ್ಲ. ಅಷ್ಟು ಸಾಧಾರಣ 100ಕ್ಕೆ ಯಾರೋ 0.001% ಮಾತ್ರ ಧೈರ್ಯವಾಗಿ ಹೇಳ್ಬೋದು, ನನಗೆ ಕ್ಯಾನ್ಸರ್ ಇಲ್ಲ ಅಂತ. ಆದರೆ ಹೆಚ್ಚಿನ ಜನ ಅವ್ರೇನೋ ಹೇಳಿದ್ರು ಅಂತಂದರೆ ಇರ್ಬೋದೇನೋ ಅಂತ ತಲೆ ಕೆರ್ಕೊಳ್ಳೋಕೆ ಶುರು ಮಾಡ್ತಾರೆ, ಬೇರೆ ಡಾಕ್ಟರ್ಗಳ ಹತ್ರ ಹೋಗಕ್ಕೆ ಶುರು ಮಾಡ್ತಾರೆ. ಇಲ್ಲ ನನಗೆ ಅವ್ರು ಹೇಳಿದ್ರು ನಿಮಗೆ ಕ್ಯಾನ್ಸರ್ ಇರ್ಬೋದು ಅಂತ, ಅಲ್ಲಿಗೆ ಶುರುವಾಯಿತು ಅವನಿಗೆ ಕ್ಯಾನ್ಸರ್ ರೋಗ, ಮತ್ತು ಬೇರೆ ತೊಂದರೆಗಳಾಗ್ಬೋದು. ಹಾಗಾಗಿ ನಾನು ಹೇಳೋದಾದರೆ ಈ ಸ್ಪಿರಿಚುವಲ್ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟು. ಅದೇ ರೀತಿಯಾಗಿ ಮಾನಸಿಕವಾದಂಥ ದೃಢತೆ ಭಾಳ ಇಂಪಾರ್ಟೆಂಟು. ಹಾಗೆ ಶಾರೀರಿಕವಾದಂಥ ಸಮನ್ವಯವಾದ ಶಾರೀರಿಕ ಸದೃಢ ಶರೀರ ಕೂಡ ಬಹಳ ಮುಖ್ಯ. ಇದೆಲ್ಲ ಸೇರಿದರೆ ಮಾತ್ರ ಒಂದು ಮನುಷ್ಯ ಆರೋಗ್ಯವಂತನಾಗಿರಲು ಸಾಧ್ಯ ಆಗುತ್ತೆ. ಆ ರೀತಿಯಾಗಿ ಹೋಮಿಯೋಪತಿಯಲ್ಲಿ ಇವನ್ನೆಲ್ಲವನ್ನೂ ಸರಿ ಮಾಡುವಂತಹ ಗುಣಗಳು ಕೇವಲ ಒಂದೊಂದು ಔಷಧಿಗಳಲ್ಲೇ ಇರೋದರಿಂದಾಗಿ ಹೋಮಿಯೋಪತಿ ತುಂಬ ವಿಶೇಷ ಆಗಿದೆ. ಈಗ ಬೇರೆ ಪದ್ಧತಿಗಳಲ್ಲಿ ಏನಾಗುತ್ತೆ, ಇಲ್ಲ ತಲೆನೋವಿಗೆ ಒಂದು ಮಾತ್ರೆ, ಹೊಟ್ಟೆ ನೋವಿಗೆ ಒಂದು ಮಾತ್ರೆ, ಬೇದಿಗೆ ಒಂದು ಮಾತ್ರೆ, ಅಥವಾ ಬೇರೆ ಇದಕ್ಕೆ ಒಂದೊಂದು ಔಷಧಿಗಳು ಅಂತ ಆಗುತ್ತೆ. ಈ ನಮ್ಮಲ್ಲಿ ಹಾಗಿಲ್ಲ, ಇವೆಲ್ಲವನ್ನೂ ಸೇರಿ ಆಗುವಂಥದ್ದು. ಅಂದರೆ ನಾವು ಹೇಳೋದಾದರೆ ಒಂದು ನಮ್ಮ ಹೋಮಿಯೋಪತಿಕ್ ಲ್ಯಾಂಗ್ವೇಜಲ್ಲಿ ಟೋಟಾಲಿಟಿ ಆಫ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದರೆ ಅದರೊಳಗೆ ಇವೆಲ್ಲವೂ ಬಂದವು, ಮಾನಸಿಕ, ಶಾರೀರಿಕ ಹಾಗೂ ಈ ಒಂದು ಅವರ ಏನು ತಿಳುವಳಿಕೆಗಳು ಮತ್ತು ಅವರು ಅನುಭವಿಸ್ತಾ ಇರುವಂಥ ತೊಂದರೆ, ಇವನ್ನೆಲ್ಲ ಸೇರಿಸಿ ಮಾಡುವಂಥದ್ದು ಒಂದು, ಅವನ್ನೆಲ್ಲ ಸೇರಿ ಕೊಡುವಂಥ ಔಷಧಿ. ಈಗ ಔಷಧಿಗಳನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿ ಬರುವಂಥ ಸಂಶಯ ಆಗುತ್ತೆ. ಹೇಗೆ ಆಯ್ಕೆ ಮಾಡ್ತೀವಿ? ಒಂದು ರೋಗಿ ಬಂದಾಗ ಇದೆಲ್ಲವನ್ನ ಪರೀಕ್ಷಿಸಿ ಈ ಎಲ್ಲ ರೋಗ ಲಕ್ಷಣಗಳು ಹಾಗೂ ಮಾನಸಿಕವಾದಂತಹ ಅವನ ತೊಂದರೆಗಳು ಅದೇ ರೀತಿಯಾದಂತಹ ಇರುವಂತಹ ಔಷಧಿ ಯಾವುದಿದೆ ಅದನ್ನು ನಾವು ಅವರಿಗೆ ಕೊಡುವಂಥದ್ದು. ಹಾಗಿದ್ರೆ ಈ ಔಷಧಿಗಳಲ್ಲಿ ಆ ರೋಗ ಲಕ್ಷಣಗಳು ಮತ್ತು ಆ ಮಾನಸಿಕ ಲಕ್ಷಣಗಳು ಇವೆಲ್ಲ ಸಂಪೂರ್ಣ ಆದಾಗ ಮಾತ್ರ ಅದು ಮ್ಯಾಚ್ ಆಗುತ್ತೆ. ಆ ಔಷಧಿ ಅವನ್ನೆಲ್ಲವನ್ನು ಸರಿ ಮಾಡುತ್ತೆ. ಇದು ಹೋಮಿಯೋಪತಿಯ ವಿಶೇಷ. ಸೊ ನೋಡಿದ್ರಲ್ಲ ವೀಕ್ಷಕರೇ,
ಹೋಮಿಯೋಪತಿ ಚಿಕಿತ್ಸೆ ಅಂದ್ರೇನು, ಅದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ವಿಶ್ವಾದ್ಯಂತ ಖ್ಯಾತಿಯನ್ನು ಪಡೆದು ಎಲ್ಲರೂ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಅದರ ಜೊತೆಗೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಹೋಮಿಯೋಪತಿ ಬಹಳ ಎಫೆಕ್ಟಿವ್ ಆಗಿ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಡಾಕ್ಟ್ರು ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.